ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ನನಗೆ ಜಿ ಡಿ ಎಸ್ ರಿಲೇಟೆಡ್ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಜಿ ಡಿ ಎಸ್ ಹುದ್ದೆಗೆ ಸೆಲೆಕ್ಟ್ ಆಗ್ತೀವಿ ಸರಿ, ಆದಮೇಲೆ ನಮಗೆ ಫ್ಯೂಚರ್ ಇದೆಯಾ, ನಾವು ಫ್ಯೂಚರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ಬೋದಾ, ಆ ರೀತಿ ಏನಾದರೂ ನಮಗೆ ಮಾರ್ಗಗಳಿದ್ದಾವ, ಮತ್ತು ನಾವು ಪರ್ಮನೆಂಟಾಗಿ ಜಿ ಡಿ ಎಸ್ಸಲ್ಲೇ ಇರಬೇಕಾ, ಈ ಥರ ಎಲ್ಲ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಡೀಟೇಲ್ಸ್ ಸಿಗುತ್ತೆ. ಜಿ ಡಿ ಎಸ್ ಆದಮೇಲೆ ನಿಮಗೆ ಯಾವ್ಯಾವ ದಾರಿಗಳಿದ್ದಾವೆ, ಮುಂದೆ ನೀವೇನೇನು ಆಗ್ಬೋದು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಜಿ ಡಿ ಎಸ್ ಆದಮೇಲೆ ನಿಮಗೆ ಪ್ರಮೋಷನ್ ಆಯಿತು ಅಂತಂದರೆ ಮುಂದಕ್ಕೆ ನಿಮ್ಮ ಎಲ್ಲ ಏನೇನಾಗಿ ಪ್ರಮೋಷನ್ ಆಗ್ತೀರ ನೋಡಿ, ಅದೆಲ್ಲನೂ ಕೂಡ ಪ್ಯೂರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಸೆಂಟ್ರಲ್ ಗೌರ್ನಮೆಂಟಲ್ಲಿ ಸಿಗುವಂತಹ ಅಷ್ಟು ಬೆನಿಫಿಟ್ಸು ಕೂಡ ನಿಮಗೆ ಸಿಗುತ್ತೆ. ಸೊ ಜಿ ಡಿ ಎಸ್ ಆಗಿ ನೀವೇನಾದರೂ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಎಂಪ್ಲಾಯಿ ಆಗೋವಂತಹ ಒಂದು ಅವಕಾಶ ಖಂಡಿತವಾಗ್ಲೂ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಜಿ ಡಿ ಎಸ್ ಒಂದು ಬಾಗಿಲನ್ನು ತೆರೆಯುತ್ತೆ ನಿಮ್ಮ ಜೀವನದಲ್ಲಿ. ಗೌರ್ಮೆಂಟ್ ಎಂಪ್ಲಾಯಿ ಆಗುವಂತಹ ಒಂದು ದ್ವಾರ ಓಪನ್ ಆಗುತ್ತೆ. ಓಕೆನಾ? ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಜಿ ಡಿ ಎಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗಾದರೆ ನಾವು ಜಿ ಡಿ ಎಸ್ ಆದಮೇಲೆ ಏನೇನೆಲ್ಲ ಪ್ರಮೋಷನ್ ಸಿಗುತ್ತೆ, ಯಾವ್ಯಾವ ರೂಟಲ್ಲಿ ನಾವು ಹೋಗಬೇಕಾಗತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನಿವಾಗ ಹೇಳ್ತೀನಿ. ಮೊದಲನೇದಾಗಿ ನೀವು ಜಿ ಡಿ ಎಸ್ ಆಗಿದ್ದೀರಾ, ಸೆಲೆಕ್ಷನ್ ಆಗಿದೆ, ನಿಮ್ಮ ಜಿ ಡಿ ಎಸ್ ಹುದ್ದೆಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಎರಡು ರೂಟ್ಗಳಿದ್ದಾವೆ. ಮೊದಲನೇದಾಗಿ ಜಿ ಡಿ ಎಸ್ ಆಗಿದ್ದೀರಾ, 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಅಂತ ಅಂದರೆ ನೀವು ಎಮ್ ಟಿ ಎಸ್ ಹುದ್ದೆಗೆ ಎಕ್ಸಾಮನ್ನು ಬರಿಬೋದು. ಎಮ್ ಟಿ ಎಸ್ ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ಇದಕ್ಕೆ ಹೆಚ್ಚಿಗೆ ಏನು ಕ್ವಾಲಿಫಿಕೇಷನ್ ಬೇಕಾಗಿರಲ್ಲ, 10th ಪಾಸ್ ಆಗಿದ್ದರೆ ಸಾಕಾಗುತ್ತೆ. ಓಕೆನಾ? ಎಮ್ ಟಿ ಎಸ್ ಹುದ್ದೆಗೆ. ಸೊ 3 ವರ್ಷ ಆದಮೇಲೆ ನೀವು ಎಮ್ ಟಿ ಎಸ್ ಆಗಿ ಪ್ರಮೋಷನ್ ಸಿಗುತ್ತೆ, ಎಕ್ಸಾಮ್ ಬರೆದು ಕ್ಲಿಯರ್ ಆದರೆ. ಅಥವಾ ಎಮ್ ಟಿ ಎಸ್ ಆಗಲಿಲ್ವಾ, 5 ವರ್ಷ ಎಕ್ಸ್ಪೀರಿಯನ್ಸ್ ಆದರೆ ನೀವು ಪೋಸ್ಟ್ ಮಾಸ್ಟರ್ ಅಥವಾ ಮೇಲ್ ಗಾರ್ಡ್ ಹುದ್ದೆಗೆ ಎಕ್ಸಾಮನ್ನು ಬರಿಬೋದು. ಈ ಎರಡೂ ಕೂಡ ಬೇರೆ ಬೇರೆ ಹುದ್ದೆಗಳಾಗಿರುತ್ತೆ. ಪೋಸ್ಟ್ ಮಾಸ್ಟರ್ ಮತ್ತು ಮೇಲ್ ಗಾರ್ಡ್ ಏನಿದೆ ಅದೆರಡು ಬೇರೆ ಬೇರೆ ಹುದ್ದೆಗಳು. 5 ವರ್ಷ ಆದಮೇಲೆ ನೀವು ಎಕ್ಸಾಮ್ನ ಬರಿಬೇಕಾಗತ್ತೆ. ಸೊ ನೀವು ಪೋಸ್ಟ್ ಮಾಸ್ಟರ್ ಅಥವಾ ಮೇಲ್ ಗಾರ್ಡ್ ಆಗಿ ಪ್ರಮೋಷನ್ ಆಗ್ಬೋದು 5 ವರ್ಷ ಆದಮೇಲೆ. ಅಥವಾ ಜಿ ಡಿ ಎಸ್ ಆಗಿದ್ದೀರಾ, ನೆಕ್ಸ್ಟು 3 ವರ್ಷ ಆದಮೇಲೆ ಎಮ್ ಟಿ ಎಸ್ ಕ್ಲಿಯರ್ ಮಾಡ್ಕೊತೀರಾ, ಎಮ್ ಟಿ ಎಸ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದರೆ ನೀವು 3 ವರ್ಷ ಆದಮೇಲೆ ಎಮ್ ಟಿ ಎಸ್ಸಲ್ಲಿ ಇದ್ದಾಗಲೂ ಕೂಡ ಪೋಸ್ಟ್ ಮಾಸ್ಟರ್ ಅಥವಾ ಮೇಲ್ ಗಾರ್ಡ್ ಹುದ್ದೆಗೆ ಎಕ್ಸಾಮ್ನ ಬರಿಬೋದು. ಜಿ ಡಿ ಎಸ್ಸಿಂದ ಡೈರೆಕ್ಟಾಗಿ ಆದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಬೇಕು. ಜಿ ಡಿ ಎಸ್ ಆಗಿ ಎಮ್ ಟಿ ಎಸ್ ಆದಮೇಲೆ ಆದರೆ 3 ವರ್ಷ ಎಕ್ಸ್ಪೀರಿಯನ್ಸು ಸಾಕಾಗತ್ತೆ. ಓಕೆನಾ? ಇದು 2 ರೂಟ್ ಆಗಿರುತ್ತೆ. ನೆಕ್ಸ್ಟು ನೀವು ಎಮ್ ಟಿ ಎಸ್ ಅಥವಾ ಪೋಸ್ಟ್ ಮಾಸ್ಟರ್ ಅಥವಾ ಮೇಲ್ ಗಾರ್ಡ್ ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಇನ್ನೊಂದು ಹುದ್ದೆಗೆ ಅವಕಾಶ ಇರುತ್ತೆ. ಯಾವುದು ಅಂತ ಅಂದರೆ ಪಿ ಎ ಅಥವಾ ಎಸ್ ಸಿ ಅಂದರೆ ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಲ್ ಅಸಿಸ್ಟೆಂಟ್ಸ್ ಅಂತ 2 ಹುದ್ದೆಗಳು ಬರುತ್ತೆ. ಅದಕ್ಕೆ ನೀವು ಎಮ್ ಟಿ ಎಸ್ ಆಗಿದ್ದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗತ್ತೆ ಎಕ್ಸಾಮ್ ಬರೆಯೋದಕ್ಕೆ. ಹಾಗೆ ಪೋಸ್ಟ್ ಮಾಸ್ಟರ್ ಆಗಿದ್ದರೆ ನಿಮಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕಾಗತ್ತೆ. ಓಕೆನಾ? ಆವಾಗ ನೀವು ಪಿ ಎ ಅಥವಾ ಎಸ್ ಎ ಆಗಿ ಎಕ್ಸಾಮ್ನ ಬರಿಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದಿಷ್ಟು ಆಯಿತಾ? ನೀವು ಪಿ ಎ ಅಥವಾ ಎಸ್ ಎ ಆಗಿದ್ದೀರಾ ಅಂತ ಅಂದರೆ ನೆಕ್ಸ್ಟು ನಿಮಗೆ ಇನ್ನೊಂದು ಹುದ್ದೆ ಬರುತ್ತೆ, ಐ ಪಿ ಒ ಅಂತ ಹೇಳ್ಬಿಟ್ಟು. ಐ ಪಿ ಒ ಹುದ್ದೆಗೆ ಮತ್ತೆ ನಿಮಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಬೇಕಾಗತ್ತೆ. ಪಿ ಎ ಅಥವಾ ಎಸ್ ಎಯಿಂದ ನೀವು ಪ್ರಮೋಷನ್ ತೊಗೋಬೇಕು ಅಂತಂದರೆ ಮತ್ತೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಇದು ವೇಕೆನ್ಸೀಸ್ ಇದರಲ್ಲೆಲ್ಲ ತುಂಬಾ ಕಡಿಮೆ ಇರುತ್ತೆ, ಅಂದರೆ ಐ ಪಿ ಒ ಏನಿದೆ ಅದರಲ್ಲಿ. ಸೊ ತುಂಬ ಕಷ್ಟ ಆಗುತ್ತೆ. ಬಟ್ ಇಷ್ಟೆಲ್ಲನೂ ರೂಟು ನಿಮಗೆ ಇದೆ ಜಿ ಡಿ ಎಸ್ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗೋದಕ್ಕೆ. ಬಟ್ ಪ್ರತಿಯೊಂದಕ್ಕೂ ಕೂಡ ಎಕ್ಸಾಮ್ನ ಬರಿಬೇಕಾಗತ್ತೆ. ಸೊ ನೀವು ಜಿ ಡಿ ಎಸ್ ಅಲ್ಲಿದ್ದಾಗ ಅದಕ್ಕೆ ಒಂದು ಪ್ರಿಫರೆನ್ಸ್ ಇರುತ್ತೆ. ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಅಥವಾ ನಿಮಗೆ ಏನಾದರೂ ಇನ್ನೂ ವಿಷಯ ಗೊತ್ತಿದ್ದರೆ ನನಗೆ ತಿಳಿಸ್ಕೊಡಿ. ಸೊ ಏನಾದರೂ ತಪ್ಪಿದರೆ ದಯವಿಟ್ಟು
ಕ್ಷಮಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಮೊದಲನೇ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ಇನ್ನೇನಾದರೂ GDS ರಿಲೇಟೆಡ್ ಅಥವಾ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಥ್ಯಾಂಕ್ ಯು.